ಕಾಂಗ್ರೆಸ್ ವಕ್ತಾರ ಹತ್ರ ಮಾತನಾಡ್ತೀನಿ. ಸರ್ಕಾರ ಬಂದು 1 ವರ್ಷದ ಒಳಗೆ 1 ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ರಿ. ಇನ್ನು 3 ವರ್ಷ ಆಯಿತು. ಇನ್ನು 2 ವರ್ಷ ಆದರೆ ನಿಮ್ಮ ಸರ್ಕಾರದ ಅವಧಿನೇ ಮುಗ್ದೋಗುತ್ತೆ. ಯಾಕೆ ನೇಮಕಾತಿ ಮಾಡ್ತಾ ಇಲ್ಲ? ಮೇಡಮ್, ಇದು ತಾಂತ್ರಿಕ ತೊಂದರೆಗಳು ಮತ್ತು ಮೀಸಲಾತಿಯ ಪಟ್ಟಿ ಅನ್ವಯ ಮಾಡೋದಕ್ಕೆ ತೊಂದರೆ ಆಗಿದ್ದ ಕಾರಣ. ಮತ್ತೊಂದು, ಕೇಂದ್ರ ಸರ್ಕಾರ FD ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಸರ್ಕಾರಿ ಹುದ್ದೆಗಳನ್ನು ಕಡಿತ ಮಾಡಬೇಕು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟಿದ್ದ ಕಾರಣ ಔಟ್ಸೋರ್ಸಿಂದ ನೀವು ಎಷ್ಟು ಪರ್ಸೆಂಟ್ ಕಡಿತ ಮಾಡಬೇಕು ಅಂತ 40% ಕಡಿತ ಮಾಡಬೇಕು ಅಂತ ಹೇಳಿ 2018ರಲ್ಲಿ ಮಾಡಿದಂಥ FD ಇಲಾಖೆಯವರು ಸೆಂಟ್ರಲ್ ಗೌರ್ಮೆಂಟ್ ಅವರು ಹೇಳಿದ ಮಾತು ಅನ್ವಯ ಆಗಿದೆ. ಜೊತೆಗೆ ಅಂದರೆ ಅದನ್ನು ಅನ್ವಯ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋದನ್ನು FD ಡಿಪಾರ್ಟ್ಮೆಂಟು ದುಡ್ಡು ಕೊಡಬೇಕು ಬೇಡ ಎಲ್ಲ ಹೇಳಬೇಕು. ಮತ್ತು ಈಗ ನಾವು 1 ಲಕ್ಷ ಉದ್ಯೋಗ ಸೃಷ್ಟಿ ಮಾಡಿಕೊಡ್ತೀವಿ ಅಂತ ಚುನಾವಣೆ ಮುಂಚೆ ಪ್ರಣಾಳಿಕೆಯಲ್ಲಿ ಹೇಳಿದ್ದು ಸತ್ಯ ಇದೆ. ಅಲ್ಲಿ ಒಂದು ಬಹಳ ದೊಡ್ಡ ತೊಡಕಾಗಿದ್ದೇನು ಅಂತಂದರೆ, ನಾವು ಅಧಿಕಾರಕ್ಕೆ ಬಂದ ದಿನ 2,64,000 ಹುದ್ದೆಗಳು ಖಾಲಿ ಇದ್ವು. ಜೊತೆಗೆ 52ರಲ್ಲಿ ಸರ್ಕಾರಿ ಹುದ್ದೆಗಳು ಏನು ಮಾಡಿದ್ರು 1952ರಲ್ಲಿ, ಅದು 60 ವರ್ಷ ಬಂದುಬಿಟ್ಟಿದಾಗ ಅವ್ರಿಗೆಲ್ಲರಿಗೂ 58 ವರ್ಷ ಬಂದುಬಿಟ್ಟಿದಾಗ ಮಾನ್ಯ ಸಿದ್ದರಾಮಯ್ಯ ಅವರು ಯಡಿಯೂರಪ್ಪನವರು 60 ವರ್ಷ ಅಂತ ಮಾಡಿದ್ರು. ಆಮೇಲೆ 62 ವರ್ಷ ಅಂತ ಮಾಡಿದ್ರು. ಅವ್ರ ಸರ್ಕಾರದ ಅವಧಿ ಮುಗಿದಾದ ನಂತರ ಅವರೆಲ್ಲ ಖಾಲಿ ಆಯಿತು, ತೆರವಾಯಿತು ಹುದ್ದೆಗಳು ತೆರವಾದಾಗ ಪೆನ್ಷನ್ ಕೊಡಬೇಕಾಗಿತ್ತು ಸಾವಿರಾರು ಜನರಿಗೆ, ಒಬ್ರಿಗಿಬ್ರಿಗಲ್ಲ. ಆ ಪೆನ್ಷನ್ನ ಕ್ಲಿಯರ್ ಮಾಡೋ ಜವಾಬ್ದಾರಿ ಕೂಡ ನಮ್ಮ ಸರ್ಕಾರದ ಮೇಲೆ ಬಂತು. ಪೆನ್ಷನ್ ಕ್ಲಿಯರ್ ಮಾಡಿದ್ದೇವೆ. 2,64,000 ಏನು 2023ರಲ್ಲಿತ್ತು. ನಂತರ ಈ 2 ವರ್ಷದಲ್ಲಿ 20,000 ಹ್ಯಾಡ್ ಆಗಿದೆ, ರಿಟೈರ್ಮೆಂಟ್ ಆಗಿರೋದು. ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಈಗಾಗಲೇ ಇವತ್ತು ನಿನ್ನೆ ನಡೆದಂಥ ಪ್ರಕ್ರಿಯೆಯಿಂದ 24,000 ಹುದ್ದೆಗಳು 53 ಇಲಾಖೆದು. ನೀವೇನು ಗೊತ್ತಾ, ನೀವು ಒಬ್ಬರೇ ಮಾತಾಡಂಗಿಲ್ಲ, ನನ್ನ ಮಾತನ್ನ ಕೇಳಿಸ್ಕೊಂಡು ಯಾಕಂದ್ರೆ ನೀವು ಆಡಳಿತ ಪಕ್ಷದಲ್ಲಿರೋರು. ಹೇಳಿ, ನೀವು ಪಿಂಚಣಿ ಕೊಡೋದು ಸರ್ಕಾರದ ಜವಾಬ್ದಾರಿ ಅಂದ್ರೆ ಅದು ಪ್ರತಿ ವರ್ಷ ಇದ್ದಿದ್ದೆ. ಅದು ಬರ್ತಾ ಇರ್ತಾರೆ, ರಿಟೈರ್ಮೆಂಟ್ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ದಟ್ ಈಸ್ ಆಲ್ ಅ ಪ್ರೋಸೆಸ್. ಆದ್ರೆ ಒಂದ್ ನಿಮಿಷ ನೀವು ಪಿಂಚಣಿ ಕೊಡಕ್ಕೂ ಖಾಲಿ ಆಗಿರೋ ಹುದ್ದೆನ ಭರ್ತಿ ಮಾಡಕ್ಕೂ ಏನ್ ಸಂಬಂಧ ಇದೆ? ಇದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಖಾಲಿಯಾಗಿರೋ ಹುದ್ದೆಗೆ ಡೈರೆಕ್ಷನ್ ಕೊಡಲೇಬೇಕು. ನೀವು ಹುದ್ದೆಗಳನ್ನ ಹಣಕಾಸು ಯಾವ ಆರ್ಥಿಕ ಇಲಾಖೆ ನಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಕ್ಲಿಯರೆನ್ಸ್ ಕೊಡದೆ ಹೋದರೆ ಯಾವ ಹುದ್ದೆನೂ ಭರ್ತಿ ಮಾಡೋದಕ್ಕಾಗೋದಿಲ್ಲ. ಒಂದು, ಇವತ್ತು 216 ಜನ ಇಂಜಿನಿಯರ್ಗಳನ್ನ ಅಪಾಯಿಂಟ್ ಮಾಡಿದ್ದಾರೆ ಇವತ್ತು KPSC ಮುಖಾಂತರ. ಇವತ್ತು ಆಯ್ತಾ? ಇವತ್ತು ಒಂದು ನಿಮಿಷ ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ಬರ್ತೇನೆ. ಮೇಡಮ್ ಮಾಡ್ತಾನೆ ಇಲ್ಲ, ನಿಂತೋಗಿದೆ ಅಂತ ಹೇಳಿದ್ರಲ್ಲ ಕಾಂತ ಅವರು, ಮಾಡ್ತಾನೆ ಇಲ್ಲ ನಿಂತೋಗಿದೆ ಅಂತ. ಮಹಾನಗರ ಪಾಲಿಕೆಗಳು ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಸೇರಿದಂತೆ 10,000 ಹುದ್ದೆಗಳನ್ನ ನೇಮಕಾತಿ ಮಾಡಲಾಯಿತು. ಆಮೇಲೆ ಇವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು 24,032 ಇಲಾಖೆಯಲ್ಲಿ 24,300 ಹುದ್ದೆಗಳು ನೇಮಕಾತಿಗೆ ಮಂಜೂರಾತಿ ನೀಡಿದ್ದಾರೆ. ಇವತ್ತಲ್ಲ ಸರ್, ನಿಮಗೆ ಮಾಹಿತಿನೇ ಗೊತ್ತಿಲ್ಲ. ಫಸ್ಟ್ 3 ವರ್ಷದಿಂದ ಇರೋದು ಇದು ಸರ್. ಫೆಬ್ರವರಿ 24ನೇ ತಾರೀಕು 2026 ನೋಡ್ತೀನಿ, ಕೊಡಿ. ಅದು ಎಲ್ಲಿದೆ ಕೊಡಿ. ನಿಮಗೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಯಾವಾಗ ಕೊಟ್ಟಿದ್ದಾರೆ ಸರ್? ನೋಡಿ, ಇವಾಗ ಕೊಟ್ಟಿದ್ದಾರೆ. 32 ಇಲಾಖೆಗೆ 516 ಇದು ಎ ದರ್ಜೆ ಸರ್. ಅದು 3 ವರ್ಷ ಮುಂಚೆನೆ ಆಗಿದೆ ಅಪ್ರೂವಲ್. 1 ವರ್ಷ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ರು, ಅವತ್ತು ಕೊಟ್ಟಿದ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಕ್ಲಿಯರೆನ್ಸ್ ಕೊಟ್ಟಿದ್ರೆ ಯಾವುದೇ ಹುದ್ದೆಗಳನ್ನು ಭರ್ತಿ ಮಾಡಕ್ಕಾಗುತ್ತಾ? ಗ್ಯಾರಂಟಿಗೂ ಇದಕ್ಕೂ ಸಂಬಂಧ ಇಲ್ಲ ಮೇಡಮ್. ಇದು ಮೀಸಲಾತಿಗೂ ಸಂಬಂಧ ಇದೆ, ಇದರಲ್ಲಿ ಪಿಂಚಣಿಗೂ ಇದಕ್ಕೂ ಹೆಂಗ್ ಸಂಬಂಧ ಇಲ್ಲ? ಮೀಸಲಾತಿಗೂ ಸಂಬಂಧ ಇದೆ. ಹೆಂಗ್ ಸಂಬಂಧ ಇದೆ? ಮೀಸಲಾತಿ ಸರಿಪಡಿಸಿಲ್ಲ ನಾವಲ್ಲ, ಮಿಸ್ಟರ್ ಬೊಮ್ಮಾಯಿ ಅವರು ಮೀಸಲಾತಿ ವ್ಯವಹಾರವನ್ನ ಒಂದು ನಿಮಿಷ ನಿಮಗೂ ಗೊತ್ತಿದೆ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದ ಸಂದರ್ಭದಲ್ಲಿ ಮೀಸಲಾತಿ ವಿಚಾರಕ್ಕೆ ತೊಂದರೆ ಮಾಡಿ ಹೋಗಿದ್ದು ಅದು ಇವತ್ತು ಅನುಭವಿಸ್ತಾ ಇದ್ದೇವೆ. ಮೀಸಲಾತಿ ಹಾಗಾದ್ರೆ ನಿಮ್ ಲೆಕ್ಕ ತಗೊಂಡ್ರೆ ಪ್ರತಿ ಸರ್ಕಾರಗಳು ಬಂದಾಗ್ಲೂ ತೊಂದರೆ ಮಾಡ್ತಾನೆ ಇರ್ತೀರಾ, ಕೆಲಸ ಕೆಟ್ಕೊಂಡಿರ್ಲೇಬೇಕು. ಹಾಗಾದ್ರೆ ವಿವರವಾದಂತ ಮೀಸಲಾತಿ ಪಟ್ಟಿಯನ್ನು ಪ್ರಕಟ ಮಾಡಬೇಕು ಅಂತ ಹೇಳಿದ್ಮೇಲೆ ಅದನ್ನ ಪರಿಷ್ಕರಣೆ ಮಾಡಿ ಈಗ ಗಣತಿ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ.
ಈಗ FD ಡಿಪಾರ್ಟ್ಮೆಂಟ್ ಅವರು ಒಂದು ದೊಡ್ಡ ಭರ್ತಿ ಮಾಡ್ಕೊತೇವೆ. ಒಂದು ಸರ್ಕಾರಕ್ಕೆ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸಿ ಅಲ್ಲ ಕುಮಾರ್ ಅವರೇ, ನಂದೊಂದು ಪ್ರಶ್ನೆಗೆ ಉತ್ತರ ಕೊಡಿ. ಒಂದ್ ನಿಮಿಷ. ನಿಮ್ಮ ಕಾಂಗ್ರೆಸ್ ಪಕ್ಷದ ಯಾವ್ದಾದ್ರು ಒಂದು ಸಭೆ ಸಮಾರಂಭ ನಡಿಬೇಕು ಅಂದ್ರೆ ಹಿಂಗನ್ನಷ್ಟಲ್ಲಿ 5 ಲಕ್ಷ ಜನ ಆದ್ರೂ ಸೇರಿಸ್ಬಿಟ್ಟು ಕಾರ್ಯಕ್ರಮ ಮಾಡ್ತೀರಾ? ಅಂತದ್ರಲ್ಲಿ ನಿಮ್ಗೆ ಕಾರ್ಯಕರ್ತರ ಪಡೆ ಕೇಳಿಸ್ಕೊಳ್ರಿ ಫಸ್ಟ್. ಏನೇನೋ ಮಾತಾಡ್ಬೇಡಿ. ನಿಮ್ ಕಾರ್ಯಕರ್ತರ ಪಡೆ ಎಷ್ಟಾನ ಇಟ್ಕೊಳ್ಳಿ, ಅದರಿಂದ ನನಗೇನೋ ಆಗ್ಬೇಕಾಗಿಲ್ಲ. ನಿಮ್ ಕಾರ್ಯಕರ್ತರ ಪಡೆ ಎಷ್ಟಿದೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಲ್ಲ. ಸೆನ್ಸಿಬಲ್ ಆಗಿ ಉತ್ತರ ಕೊಡಿ. ನಾನು ಕೇಳ್ತಾ ಇರೋದಕ್ಕೆ, ನಿಮ್ಮ ಕಾರ್ಯಕ್ರಮಗಳನ್ನ ಚಿಟ್ಕೆ ಹೊಡೆಯೋಷ್ಟಲ್ಲಿ ನೀವು ಸರ್ಕಾರದ ಹಣನೂ ಬಳಸ್ಕೊಂಡು ಕಾರ್ಯಕ್ರಮಗಳನ್ನ ಮಾಡಕ್ಕೆ ನಿಮ್ಮ ಹತ್ರ ದುಡ್ಡಿರುತ್ತೆ. ಇಲ್ಲಿ ಕೆಲಸ ಇಲ್ಲದೆ ನಿರುದ್ಯೋಗ ಸಮಸ್ಯೆ ಎದುರಿಸಬೇಕಾದ್ರೆ ನಿಮ್ಗೆ ಬೊಮ್ಮಾಯಿ ಅವ್ರು ಮಾಡಿದ್ದು 3 ವರ್ಷ ಆಯ್ತು, ಸಿಕ್ಕಿಲ್ಲ ಅಂತ ಹೇಳ್ತೀರಾ ನೀವು? ಮೀಸಲಾತಿ ಅನ್ವಯ ಆಗದೆ ಯಾವ್ದಾದ್ರು ಹುದ್ದೆ ಭರ್ತಿ ಮಾಡಕ್ ಸಾಧ್ಯ ಇದೆಯಾ ಹೇಳಿಪ್ಪ ಸರ್? ಕೇಳಿ ಇಲ್ಲಿ ಅಲ್ಲ ಯಾವ್ದಾದ್ರು ಭರ್ತಿ ಮಾಡಕ್ ಸಾಧ್ಯ ಇದೆಯಾ? ಅವ್ರು ಹೇಳಕ್ ಬಿಡಿ. ಹೇಳಿ. ನನಗೆ ನೀವು ಮಾತಾಡ್ಬೇಕಾದ್ರೆ ನೀವು ಮಾತಾಡಿಲ್ಲ ಸರ್. ಹೇಳಿ. ಈಗ 56% ಮೀಸಲಾತಿ 3 ವರ್ಷ ಮುಂಚೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಬಂದಿದ್ರು ಸರ್. ಆರ್ಡಿನೆನ್ಸ್ ಪಾಸ್ ಮಾಡಿ 50ರಿಂದ 56% 6% ರಿಸರ್ವೇಶನ್ ಕೊಟ್ಟಿದ್ದಾರೆ. ಓಕೆ, ಆರ್ಡಿನೆನ್ಸ್ 6% ಮುಗೀತು. 9th ಶೆಡ್ಯೂಲ್ ಅಲ್ಲಿ ಆಡ್ ಆಗಿಲ್ಲ ರಿಸರ್ವೇಶನ್. ಅದಾದ್ಮೇಲೆ KS ನೋಟಿಫಿಕೇಶನ್ ಗ್ಯಾಟ್ ಅಲ್ಲಿ ಕ್ವಾಶ್ ಆಯ್ತು. ಮತ್ತೆ ಹೈಕೋರ್ಟಿಗೆ ಅಪೀಲ್ ಹೋಗಿದ್ದಾರೋ ಸರ್ಕಾರ 6% ಇಟ್ಕೊಂಡು. ಈಗ ಸರ್ಕಾರ ಕೋರ್ಟ್ ಏನ್ ಹೇಳಿದೆ, 50% ಅಲ್ಲಿ ಮಾಡಿ, ಇಲ್ಲ 94% ಅಲ್ಲಿ 6% ನೀವು ಬಿಟ್ಟು 94% ಅಲ್ಲಿ ಮಾಡಿ ಅಂತ ಹೇಳಿದ್ರೆ. ಮಧ್ಯಪ್ರದೇಶದಲ್ಲೂ ಇದೇ ಸಮಸ್ಯೆ ಇದೆ. 13% ಬಿಟ್ಟು ಈಗ ಜನರಲ್ ಮೆರಿಟ್ಗೂ 100 ಸೀಟ್ ಇದೆ ಅಂದ್ರೆ 87 ಜನಕ್ಕೆ ಅವರು ಆರ್ಡರ್ ಕಾಪಿ ಕೊಡ್ತಾರೆ. 13 ಜನದ್ದು ಈ ಕಡೆ SC/ST ಲಿಸ್ಟ್ ರೆಡಿ ಮಾಡಿರ್ತಾರೆ, GM ಕ್ಯಾಂಡಿಡೇಟ್ ಲಿಸ್ಟ್ ರೆಡಿ ಮಾಡಿರ್ತಾರೆ. ರೆಕ್ರೂಟ್ಮೆಂಟ್ ಯಾವುದೇ ಕಾರಣಕ್ಕೂ ನಿಂತಿಲ್ಲ ಅಲ್ಲಿ. ಇಲ್ಲೂ ಅದೇ ರೀತಿ ನಾವು ಕೇಳ್ತಾ ಇರೋದು ಡಿಮ್ಯಾಂಡ್. ಈಗ ನೀವು 6% 6 ಪೋಸ್ಟ್ ರಿಸರ್ವ್ ಇಡಿ SC/ST ಗೆ, ಈ ಕಡೆ ಜನರಲ್ ಮೆರಿಟ್ಗೆ. ಕುಮಾರ್ 3 ವರ್ಷ ಸರ್, ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ. ಒಂದೇ ನಿಮಿಷ ಈಗ ಒಂದ್ ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡೋ ಮೇಡಮ್, ಇಲ್ಲಿ ಒಂದು ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡೋಂಥದ್ದು ಪವರ್ ಕೊಟ್ಟಿರೋದು ಲೆಜಿಸ್ಲೇಟಿವ್ ಸ್ಟೇಟ್ ಅಂತ ಬಂದ್ರೆ ಸೆಂಟರ್ ಪಾರ್ಲಿಮೆಂಟ್. ಓಕೆನಾ? ಯಾವುದೇ ಸಮಸ್ಯೆ ಇದ್ರೆ ಇವರು ರಾತ್ರಿ ಒಂದ್ ಬಿಲ್ ಪಾಸ್ ಮಾಡ್ಕೊಂಡು ಕಾನೂನು ರೀತಿಯಲ್ಲಿ ಅದನ್ನ ಆಕ್ಟ್ ಮಾಡ್ಕೊಬಹುದು. ಇಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಬೇಕು ಅಂತಂದ್ರೆ ಎನಿ ಟೈಮ್. ಇನ್ನೊಂದು ಪ್ರಶ್ನೆ ಇದೆ. ಇದನ್ನ ನರೇಗಾ ಯೋಜನೆನ VBG ರಾಮ್ಜಿ ಮಾಡಿದ್ರು ಅಂತ ಅದಕ್ಕೊಂದು ಸ್ಪೆಷಲ್ ಸೆಷನ್ ಕರೆದ್ರಲ್ಲ ಸಿದ್ದರಾಮಯ್ಯನವರು. ಈ ಸಮಸ್ಯೆ ಬಗೆಹರಿಸೋದಕ್ಕೆ ಯಾಕೊಂದು ಸ್ಪೆಷಲ್ ಸೆಷನ್ ಕರೆಯಕ್ಕಾಗ್ಲಿಲ್ಲ ಅಂತ ಏನ್ ಹೇಳ್ತೀರಿ ಕಾಂತ್ ಕುಮಾರ್? ಮೇಡಮ್, ಇದು ಒಂದು ಪ್ರಾಬ್ಲಮ್ ಅಂದ್ರೆ ದೇರ್ ಆರ್ 1000 ಸೊಲ್ಯೂಷನ್ಸ್ ಇರುತ್ತೆ. ಇವರು ಬೇಕು ಅಂತ ನೆಪ ಇಚ್ಛಾಶಕ್ತಿಯ ಕೊರತೆ ಅಷ್ಟೇ. ಇಚ್ಛಾಶಕ್ತಿಯ ಕೊರತೆ. ವಿದ್ಯಾರ್ಥಿಗಳು ದಿನೇ ಸಾಯ್ತಾ ಇದಾರೆ ಇಲ್ಲಿ. ಅದೇ ಮತ್ತೊಂದು ಬಾಂಗ್ಲಾದೇಶನೋ ಮತ್ತೊಂದು ನೇಪಾಳನೋ ಆ ರೀತಿ ಆಗೋವರೆಗೂ ಇಲ್ಲಿ ಬುದ್ಧಿ ಅಂದ್ರೆ ಅಂತ ಮಟ್ಟಕ್ಕೆ ಎಲ್ಲ ಕರ್ನಾಟಕ ಹೋಗ್ಬಿಡುತ್ತೋ ಅಂತ ಭಯ ಆಗುತ್ತೆ. ರಾಜ್ಯ ಸರ್ಕಾರ ಮಾತ್ರ ಹೊಣೆಗಾರಿಕೆ ಇದೆಯಾ? ಕೇಂದ್ರ ಸರ್ಕಾರಕ್ಕಿಲ್ವಾ? ವರ್ಷಕ್ಕೆ ಏನಾದ್ರೂ ಕೇಂದ್ರ ಸರ್ಕಾರ ಜವಾಬ್ದಾರಿ ಇದೆ. ಅದು ಇದ್ರೆ ವಿದ್ಯಾರ್ಥಿಗಳಿಗೆ ಇಷ್ಟು ನೋವಾಗ್ತಿರ್ಲಿಲ್ಲ. ಉದ್ಯೋಗ ಸೃಷ್ಟಿ ಇಲ್ಲಿದೆ ಮಾತಾಡ್ತಿರಲ್ಲ, ಬರೀ ಹೊಣೆಗಾರಿಕೆ ಬಗ್ಗೆ ಮಾತಾಡೋದು ಕೇಳಿದ್ ನಾನು. ಇವ್ರಿಗೆ ಇಚ್ಛಾಶಕ್ತಿಯ ಕೊರತೆ ಮತ್ತೆ ಇವರಿಗೆ ಸರ್ ನಾನು ಮಾತಾಡುವಾಗ ನಾ ಮಾತಾಡಿಲ್ಲ. ನಿಮಿಷ ಇವ್ರದಾರು ಕತ್ತೆ ಕಾಯ್ತಿದ್ರ? 2,64,000 ಹುದ್ದೆಗಳು ಖಾಲಿ ಬಿಟ್ಟೋದ್ರಲ್ಲ, ಇವ್ರ ಕತ್ತೆ ಕಾಯ್ತಿದ್ರ? ಮತ್ ಇವಾಗ ಇಚ್ಛಾಶಕ್ತಿ ಬಗ್ಗೆ ಮಾತಾಡ್ತಾರೆ. ಇಚ್ಛಾಶಕ್ತಿ ಬಗ್ಗೆ ಮಾತಾಡಿದ್ರೆ ನೀವು ಮಾತಾಡುವಾಗ ಅವ್ರು ಮಾತಾಡಿಲ್ಲ, ಅವ್ರು ಮಾತಾಡುವಾಗ ಇಂಟರ್ಫಿಯರ್ ಆಗ್ಬೇಡಿ. ಮಾತಾಡಿ ಅಶ್ವಿನಿ. ಇಲ್ಲ ಸಿಂಧೂರ, ಇವ್ರು ಈ ತರ ಮಾತಾಡೋದ್ರಿಂದ ರಾಜ್ಯದ ಜನತೆಗೆ ಡೈರೆಕ್ಟ್ ಮೆಸೇಜ್ ಹೋಗುತ್ತೆ ಇವ್ರಲ್ಲೇ ಲೂಪ್ ಹೋಲ್ಸ್ ಇರೋದು ಅಂತ. ಸತ್ಯ ಯಾವತ್ತು ಸುಳ್ಳಾಗಲ್ಲ. ಸತ್ಯ ಯಾವತ್ತು ಸುಳ್ಳಾಗಲ್ಲ. ನೋಡಿ ಇಲ್ಲಿ ಖಾಲಿ ಬಿಟ್ಟು ಹೋದವ್ರು ನೀವು 264. ತುಮ್ಸಕ್ ಯೋಗ್ಯತೆ ಅವ್ರಿಗೆ ಯೋಗ್ಯತೆ ಇರ್ಲಿಲ್ಲ. ಯಡಿಯೂರಪ್ಪಗೆ ಮತ್ತೆ ಬೊಮ್ಮಾಯಿಗೆ ಇರ್ಲಿಲ್ಲ. ನಮಗೆ ಮೀಸಲಾತಿ ಪ್ರಾಬ್ಲಮ್ ಆಗಿದೆ. ಮೀಸಲಾತಿ ಪ್ರಾಬ್ಲಮ್ ಹುದ್ದೆ ಪ್ರಾಬ್ಲಮ್ ಇಲ್ಲ. ಮೀಸಲಾತಿ ಪ್ರಾಬ್ಲಮ್ ಸರಿಪಡಿಸ್ಕೊಳ್ಳೋಕೆ 3 ವರ್ಷ ಬೇಕಾ? ಸಮಸ್ಯೆ ಇನ್ನು 10 ವರ್ಷ ಆದ್ರೂ ಬಗೆಹರಿಯಲ್ಲ. 2023ರ ಚುನಾವಣಾ ಪ್ರಣಾಳಿಕೆಯ ಫಸ್ಟ್ ಪುಟದಲ್ಲೇ ಫಸ್ಟ್ ಪಾಯಿಂಟ್ ಅಲ್ಲೇ ಇವ್ರು ಹೇಳೋದು, ನಾವು ಬಂದ 1 ವರ್ಷದ ಒಳಗಾಗಿ 2.5 ಲಕ್ಷ ಜಾಬ್ಸ್ ನ ನಾವು ರಾಜ್ಯದಲ್ಲಿ ಕ್ರಿಯೇಟ್ ಮಾಡ್ತೀವಿ ಅಂತ.
ಆಯ್ತಾ? ಇಲ್ಲಿವರೆಗೂ 3 ವರ್ಷ ಹತ್ತತ್ರ ಆದ್ರೂ ಮಾಡಿಲ್ಲ ಅಂದ್ರೆ ಇದು ಇಚ್ಛಾಶಕ್ತಿಯ ಕೊರತೆ ಅಂಡ್ ಬೇಕಾಗಿಲ್ಲ ಅವರಿಗೆ. ಇದು ಸಂಪೂರ್ಣವಾಗಿ ತೋರಿಸೋ ಅಂಥದ್ದು. ಆಮೇಲೆ ಮಾತೆತ್ತಿದ್ರೆ ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಫೈನಾನ್ಸ್ ಡಿಪಾರ್ಟ್ಮೆಂಟು ಸಿಂಧೂರ ಅವರೇ ಇವ್ರಿಗೆ ಅನುಮೋದನೆ ಕೊಟ್ಟು 62,84,000 ಹುದ್ದೆಗಳಲ್ಲಿ 60,000 ಹುದ್ದೆಗಳಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟು 6 ತಿಂಗಳ ಮೇಲಾಯ್ತು. ಇವರ ಇಚ್ಛಾಶಕ್ತಿ ಕೊರತೆ ಇರೋದ್ರಿಂದ ತಾನೇ ಇಲ್ಲಿಯವರೆಗೂ ಅದನ್ನು ಕೂಡ ಇವ್ರು ಮಾಡಿಲ್ಲ. ಆಯ್ತು, ನೀವು ಫಸ್ಟ್ 2,84,000 ಬೇಡ, 60,000 FD ಹೇಳಿದೆ, ಮಾಡಿ ಅದನ್ನ. ಕೇಂದ್ರ ಸರ್ಕಾರ ಹೌ ಇಸ್ ಇಟ್ ರಿಲೇಟೆಡ್ ಫಾರ್ ದಿಸ್ ಎಂಪ್ಲಾಯ್ಮೆಂಟ್ ಹಿಯರ್? ಆಯ್ತಾ? ಕೇಂದ್ರ ಸರ್ಕಾರ ಅದರ ಇದರಲ್ಲಿ ಏನೇನ್ ಮಾಡ್ಬೇಕು ಮಾಡ್ತಾ ಇದೆ. ಅವರು ಏನ್ ಪ್ರಾಮಿಸ್ ಮಾಡಿದ್ದಾರೆ ಅದನ್ನ ಈಡೇರಿಸ್ತಾ ಇದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳೋ ಹಂಗೇನೆ ಆನ್ಯುವಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ರಿಪೋರ್ಟ್ ಪ್ರಕಾರನೇ 2022ರಿಂದ 25ವರೆಗೂ ಪ್ರಧಾನ ಮಂತ್ರಿಗಳೇನೆ 11 ಲಕ್ಷ ಜಾಬ್ಸ್ಗೆ ಇದು ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಆರ್ಡರ್ ಕೊಟ್ಟಿದ್ದಾರೆ ಅಂಡ್ ಆಗಿದೆ. ಆಯ್ತಾ? ಇದು RBI ಹೇಳ್ತಾ ಇರೋದು ಅಲ್ಲ ಸಿಂಧೂರ, ಇದು RBI ಹೇಳ್ತಾ ಇರೋದು. 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಮಾಡಿರೋಂಥದ್ದು 17.2 crore jobs generation according to RBI's annual employment generation report. ಸೊ ಇಷ್ಟೆಲ್ಲ ಕೇಂದ್ರ ಸರ್ಕಾರ ಮಾಡುವಾಗ ಇವ್ರಿಗೆ ಯೋಗ್ಯತೆ ಇಲ್ಲದೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ಇಲ್ಲಿನ ಜನರಿಗೆ ಇವ್ರು ಒಂದು ಎಂಪ್ಲಾಯ್ಮೆಂಟ್ ಕೊಡಕ್ಕಾಗದೆ ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಯಾಕೆಂದ್ರೆ ಬಂದಿರತಕ್ಕಂಥದ್ದು ನಾವು ಒಂದು ಉದ್ಯೋಗಾಕಾಂಕ್ಷಿಗಳ ಪರಿಸ್ಥಿತಿ ಹೇಗಿದೆ, ಉದ್ಯೋಗದ ಬಗ್ಗೆ ಮಾತಾಡೋಕೆ ಬಂದಿದ್ದೀವಿ. ಇಲ್ಲಿ ಕಾಂಗ್ರೆಸ್ನವರು ಇದ್ದಾರೆ, BJPನವರು ಇದ್ದಾರೆ. ಯಾರೂ ಕೂಡ ಉದ್ಯೋಗದ ಬಗ್ಗೆ ತುಂಬದ್ರ ಬಗ್ಗೆ ಯಾರ ನಿಲುವು ಏನು ಸ್ಪಷ್ಟವಾಗಿಲ್ಲ, ತುಂಬ್ತಾ ಇಲ್ಲ. ಅಲ್ಲಿ ಪ್ರಧಾನಮಂತ್ರಿಗಳು ವರ್ಷಕ್ಕೆ 2 ಕೋಟಿ ಉದ್ಯೋಗ ಅಂತ ಹೇಳಿದರು, ಇಲ್ಲಿ 1 ಲಕ್ಷ ಅಂತ ಹೇಳಿದರು. ನೀವು ಅಲ್ಲಿ ನಿನ್ನೆ ನೋಡಿದರೆ ಅಶೋಕ್ ಸರ್ ಅಲ್ಲಿ ಧಾರವಾಡದಲ್ಲಿ ಹೋಗ್ಬಿಟ್ಟು ನಾನು 1000 ಉದ್ಯೋಗಗಳನ್ನ ಕ್ರಿಯೇಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. 1000 ಉದ್ಯೋಗಗಳು ಕ್ರಿಯೇಟ್ ಮಾಡಿದರೆ ನಿರುದ್ಯೋಗ ಯುವಕರ ಸಂಖ್ಯೆ ಯಾಕಿದೆ ಹಂಗಾದ್ರೆ? ಇವತ್ತು ನಿಮ್ಮ ನಿಲುವೇನು ಅದು? ಕೇಂದ್ರದಲ್ಲಿ ಒಂದು ಕಡೆ ಕಾಂಟ್ರಾಕ್ಟ್, ಅವರು ಕೂಡ ಅಗ್ನಿಪಥ್ ಯೋಜನೆ ಅಂತ ತಗೊಬಂದ್ರು, ಅಂದ್ರೆ ಕಾಂಟ್ರಾಕ್ಟ್. ಇಲ್ಲಿ ಇವಾಗ ಸ್ಟೇಟ್ ಅಲ್ಲಿ ಕೂಡ ನಿಮ್ಗೆ ಗೊತ್ತಿರ್ಬೇಕು ಮೇಡಮ್, KPS ಮ್ಯಾಗ್ನೆಟ್ ಅಂತಂದು ಹೇಳ್ಬಿಟ್ಟು ತಗೊಂಡ್ಬಂದಿದ್ದಾರೆ. ಸುಮಾರು ಅಂದ್ರೆ ಗ್ರಾಮ ಪಂಚಾಯತಿಗೆ 1 ಸ್ಕೂಲು, ಗ್ರಾಮ ಪಂಚಾಯತಿಗೆ 1 ಸ್ಕೂಲ್ ಅಂದ್ರೆ ಒಂದು ಗ್ರಾಮದಲ್ಲಿ 6ರಿಂದ 7 ಹಳ್ಳಿಗಳು ಬರುತ್ತೆ. ಇದ್ರ ಮೂಲಕ 40,000 ಶಾಲೆಗಳನ್ನ ಮುಚ್ಚಾಕ್ ಹೋಗ್ತಾ ಇದ್ದಾರೆ. ಅಲ್ಲಿ ಶಿಕ್ಷಕರ ಪೋಸ್ಟ್ ಎಷ್ಟಿದೆ ನೋಡ್ರಿ.